ಕಾಂಗ್ರೆಸ್ ಒಂಥರ ಸ್ಲೋ ಪಾಯ್ಸನ್ ಇದ್ದಂಗೆ. ಮುಂದೆನೂ ಕಾಪಾಡೋದು ಕಾಂಗ್ರೆಸ್ ಪಕ್ಷ. ಈಗ ಅರ್ಥ ಆಗಿದೆ ಮುಸ್ಲಿಂ ಬಾಂಧವರಿಗೆ, ಇನ್ನಾದರೂ ಬುದ್ಧಿ ಕಲ್ತ್ಕೊಂಡ್ಲಿ. ಇವತ್ತು ನೀವು ಮುಸಲ್ಮಾನರಿಗೆ ಪರವಾಗಿ ಮಾತಾಡಿರೋದ್ರಿಂದ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಮೋಸ ಮಾಡುವಂಥದ್ದಕ್ಕೆ ಸರಿಯಾದಂಥ ಪ್ರತ್ಯುತ್ತರವನ್ನು ಮುಸ್ಲಿಂ ಬಾಂಧವರು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನೀವು ವಿರೋಧ ಪಕ್ಷದ ನಾಯಕರಿದ್ದೀವಿ, ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಕಾಂಗ್ರೆಸ್ ಪಕ್ಷ ಏನು ನಮ್ಮ ಮುಸಲ್ಮಾನರಿಗೇನು ಮೋಸ ಮಾಡಿಲ್ಲ. ದೇಶದಲ್ಲಿ ಇವತ್ತು ಮುಸಲ್ಮಾನರನ್ನು ಯಾವ ರೀತಿ ಕಾಂಗ್ರೆಸ್ ನಡೆ ಮಾಡ್ತಾ ಇದೆ ಇದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಇವತ್ತು ಆರ್ ಅಶೋಕ್ ಅವರು ಮುಸಲ್ಮಾನರ ಬಗ್ಗೆ ಒಲವು ತೋರಿಸಿರೋದ್ರಿಂದ ಏನು ಮುಂದಿನ ದಿನಗಳಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 29 ಡಿಸ್ಟಿಕಲ್ಲಿ ಮುಸಲ್ಮಾನರಿಗೆ MLA ಸೀಟ್ ಕೊಡಂಗೆ ಕಾಣ್ತಾ ಇದೆ. ಯಾಕಂತ ಹೇಳಿದರೆ ಅವ್ರು ದಿವಸ ಬೆಳಗ್ಗೆ ಇದ್ದರೆ ಮುಸಲ್ಮಾನರು ಹೆಸರು ಹೇಳ್ಕೊಂಡು ರಾಜಕೀಯ ಮಾಡೋರು, ವಿರುದ್ಧವಾಗಿ ಹೇಳ್ಕೊಂಡೇ ರಾಜಕೀಯ ಮಾಡೋರು. ಇವತ್ತು ಮುಸಲ್ಮಾನರು ಅವ್ರಿಗೆ ಬುದ್ಧಿ ಹೇಳ್ತಾ ಇರೋದು ನೋಡಿದರೆ ಮುಂದಿನ ದಿನಗಳಲ್ಲಿ BJP ಏನಾದರೂ ಮುಸಲ್ಮಾನರಿಗೆ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಟಿಕೆಟ್ ಕೊಡೋಂಗೆ ಕಾಣ್ತಾ ಇದೆ. ಏನಿದ್ರೆ ಓಪನ್ ಆಗಿ ಹೇಳಿ, ಅವರು ಮುಸಲ್ಮಾನರು ಬನ್ನಿ ನಮ್ಮ ಪಕ್ಷಕ್ಕೆ, ನಾವು ನಿಮಗೆ ಸ್ಥಾನಮಾನ ಕೊಡ್ತೀವಿ, ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತೀವಿ, ನಾವು ನಿಮ್ಮ ವಿರುದ್ಧ ಏನು ಕೆಲಸ ಮಾಡಲ್ಲ ಅಂಥೇಳಿ ಹೇಳಿ, ಓಪನ್ ಆಗಿ ಹೇಳಿ. ಈ ಒಳಗಡೆ ಒಂದು ಹೊರಗಡೆ ಒಂದು ಮಾತಾಡಿ ಒಲವು ತಗೊಳ್ಳೋಕ್ಕೆ ಅವಶ್ಯಕತೆ ಇಲ್ಲ. ಇವತ್ತು ಮುಸಲ್ಮಾನರು ಬುದ್ಧಿವಂತರು ಇದ್ದಾರೆ, ಎಜುಕೇಟೆಡಲ್ಲೂ ಇದ್ದಾರೆ. ಇವತ್ತು ಅಬ್ದುಲ್ ಕಲಾಂ ಅಂತೇಳಿ ಏನು ಇವತ್ತು ಮುಸಲ್ಮಾನರು ಈ ದೇಶಕ್ಕೆ ಕೀರ್ತಿಯನ್ನು ಕೊಟ್ಟಿದ್ದಾರೆ, ಅದು ಮುಸಲ್ಮಾನರುಗಳೇ. ಬರೀ ನೀವು ಪಂಚರ್ ಹಾಕೋರು ಅವರು ಇವರು ಮುಸಲ್ಮಾನರು ಅಂತ ಮಾತಾಡ್ತಾಯಿದ್ರಿ. ಇವತ್ತು ನೀವು ಮುಸಲ್ಮಾನರಿಗೆ ಒಂದು ಪರವಾಗಿ ಮಾತಾಡಿರೋದ್ರಿಂದ ನಿಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಏನಿದೆ ಓಪನ್ ಆಗಿ ಹೇಳಿ, ನಮ್ಮ ಮುಸಲ್ಮಾನರಿಗೆ ನೀವು ನ್ಯಾಯ ಕೊಡಿಸ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ. ನೀವು ವಿರೋಧ ಪಕ್ಷದ ನಾಯಕರಿದ್ದೀವಿ, ನಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀನಿ. ಕಾಂಗ್ರೆಸ್ ಪಕ್ಷ ಏನು ನಮ್ಮ ಮುಸಲ್ಮಾನರಿಗೇನು ಮೋಸ ಮಾಡಿಲ್ಲ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಇರೋ ನಾಯಕರುಗಳದ್ದು ಆಟ ಈ ಥರ ಆಗ್ತಾಯಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕೂತ್ಕೊಂಡು ಸಿಟ್ಟಿಂಗ್ ಮಾಡಿಕೊಂಡು ಸಮರ್ಥಿಗೆ ಗೆಲ್ಲಿಸ್ತೀವಿ ಅಂತೇಳಿ ಮಾತು ಕೊಟ್ಟು ಎದ್ದು ಬಂದು ಆಮೇಲೆ ಒಳಗಡೆಯಿಂದ ಮೋಸ ಮಾಡಿರೋದ್ರಿಂದ ಮುಸಲ್ಮಾನರಿಗೆ ಒಂದು ಮಾಧ್ಯಮ ಮುಖಾಂತರ ಅವರ ಕಿವಿಯನ್ನು ಚುಚ್ಚುತ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷನೇ ಮುಸಲ್ಮಾನರು ಇಲ್ಲಿ ತನಕ ಕಾಪಾಡ್ಕೊಂಡು ಬಂದಿರೋದು, ಮುಂದೆನೂ ಕಾಪಾಡೋದು ಕಾಂಗ್ರೆಸ್ ಪಕ್ಷ. ಏನಾದರೂ ನೀವು ತೀರ್ಮಾನ ಮಾಡಿದರೆ ಇನ್ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ BJP ಪಕ್ಷಕ್ಕೆ ಸೇರ್ಕೊಳ್ಳಿ ಮುಸಲ್ಮಾನರು, ನಾವು 29 ಡಿಸ್ಟಿಕಲ್ಲೂ ನಾವು ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರೆ ನಾವು ಸ್ವಾಗತ ಮಾಡ್ತೀವಿ ನಿಮ್ಮ ಮಾತಿಗೆ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.